ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶಿವಪ್ರಸಾದ್ ಆಲೆಟ್ಟಿ. ಕೊಡಿಯಾಲ ಗ್ರಾಮ ಪಂಚಾಯತ್ ಗ್ರಾಮ ಸಭೆ ನಡೆಯುವ ಮುನ್ನವೇ ವಿದ್ಯುತ್ ಸಮಸ್ಯೆ ಮತ್ತು ಲೈನ್ ಮ್ಯಾನ್ ನೇಮಕ ಬಗ್ಗೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ ಘಟನೆ ಇಂದು ವರದಿಯಾಗಿದೆ. ಕೊಡಿಯಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೊಡಿಯಾಲ ಗ್ರಾಮ ಪಂಚಾಯತ್ನ 2025-26ನೇ ಸಾಲಿನ ಗ್ರಾಮ ಸಭೆ ನಿಗದಿಯಾಗಿತ್ತು. ಗ್ರಾಮ ಸಭೆಯ ಮೊದಲು ಕೊಡಿಯಾಲದಲ್ಲಿ ವಿದ್ಯುತ್ ಸಮಸ್ಯೆ ಹಲವು ವರ್ಷಗಳಿಂದ ಇದ್ದು, ಗ್ರಾಮ ಸಭೆಯ ಮೊದಲು ಜೆಇಯವರು ಬರಬೇಕು, ಇಲ್ಲವಾದಲ್ಲಿ ಗ್ರಾಮ ಸಭೆ ಮಾಡುವುದು ಬೇಡ ಎಂದು ಇಸಾಕ್ ಕೊಡಿಯಾಲ ಮತ್ತು ಗ್ರಾಮಸ್ಥರು ಹೇಳಿದರು. ಗ್ರಾಮ ಪಂಚಾಯತ್ ಸದಸ್ಯ ಕರುಣಾಕರ ಆಳ್ವ ಮತ್ತು ಪಿಡಿಒರವರು ಗ್ರಾಮ ಸಭೆ ಮಾಡುವ ಜೆಇಯವರು ಇಲ್ಲಿ ಬಂದು ಮಾಹಿತಿ ಕೊಡುತ್ತಾರೆ ಎಂದು ಗ್ರಾಮಸ್ಥರಲ್ಲಿ ವಿನಂತಿಸಿದರು. ಇದಕ್ಕೆ ಒಪ್ಪದ ಇಸಾಕ್ ಕೊಡಿಯಾಲ, ಉಪೇಂದ್ರ ನಾಯಕ್, ಆನಂದ ನಾಯಕ್ ಮತ್ತು ಗ್ರಾಮಸ್ಥರು ಮೆಸ್ಕಾಂ ಜೆಇ ಬರಲೇಬೇಕು, ನಂತರ ಗ್ರಾಮ ಸಭೆ ಮಾಡುವ ಎಂದು ಪಟ್ಟು ಹಿಡಿದರು. ಆಗ ಕರುಣಾಕರ ಆಳ್ವರು ಜೆಇ ಅವರಿಗೆ ಫೋನ್ ಮಾಡಿ ಬರಲು ಹೇಳಿದರು. ಬಳಿಕ ಜೆಇ ಪ್ರಸಾದ್ ಕತ್ಲಡ್ಕರ್ ಅವರು ಬಂದರು. ನಂತರ ಗ್ರಾಮ ಸಭೆಗೆ ಶಾಲಾ ಕೊಠಡಿಗೆ ಎಲ್ಲರೂ ತೆರಳಿದರು. ಗ್ರಾಮ ಸಭೆ ಪ್ರಾರಂಭವಾಗುತ್ತಿದ್ದಂತೆ ಇಸಾಕ್ ಕೊಡಿಯಾಲ, ಲೋಕೇಶ್ ಕಲ್ಪಡ, ವಿಠಲ್ ಗೌಡ ಕಲ್ಪಡ, ಅಬುಬಕ್ಕರ್ ಮಾಲೆಂಗ್ರಿ, ಇಸ್ಮಾಯಿಲ್ ಮಾಲೆಂಗ್ರಿ, ರಾಧಾಕೃಷ್ಣ ಪೊಟ್ರೆ, ಅಜಿಜ್ ಮಾಲೆಂಗ್ರಿ ಮೊದಲು ಮೆಸ್ಕಾಂ ಜೆಇ ಅವರು ಮಾತನಾಡಲಿ, ನಂತರ ಗ್ರಾಮ ಸಭೆ ಪ್ರಾರಂಭ ಮಾಡುವೆ ಎಂದು ಹೇಳಿದರು. ಈ ಬಗ್ಗೆ ಕೆಲ ಹೊತ್ತು ಚರ್ಚೆ ನಡೆಯಿತು. ಬಳಪದ ಸಂಜೀವನಿ ಒಕ್ಕೂಟದ ಮೂಲಕ ಸಂಜೀವಿನಿ ಗ್ರಾಮೀಣ ರೈತ ಸಂತೆಯ ಉದ್ಘಾಟನೆ ಬಳಪ ಗ್ರಾಮ ಸಭೆಯಲ್ಲಿ ಉದ್ಘಾಟನೆಗೊಂಡಿತು. ಸ್ವಸಹಾಯ ಸಂಘದ ಮಹಿಳೆಯರು ತಾವೇ ತಯಾರಿಸಿದ ಕೃಷಿ ಹಾಗೂ ಕೃಷಿಯೇತರ ಉತ್ಪನ್ನಗಳನ್ನು ಮಾರಾಟ ಮಾಡಿದರು. ಗ್ರಾಮೀಣ ಸಂತೆಯನ್ನು ಬಳಪ ಪಂಚಾಯತ್ ಉಪಾಧ್ಯಕ್ಷೆ ಶ್ರೀಮತಿ ಪಾರ್ವತಿ ಪೀಡಿ ಉದ್ಘಾಟಿಸಿದರು. ಪಂಚಾಯತ್ ಅಧ್ಯಕ್ಷ ಹರ್ಷಿತ್ ಕಾರ್ಜಾ ಶುಭ ಹಾರೈಸಿದರು. ಆಲೇಟಿ ಶ್ರೀ ಸದಾಶಿವ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅವಧಿ ಮುಕ್ತಾಯಗೊಂಡಿದ್ದು, ನೂತನ ಸಮಿತಿ ರಚನೆಗೆ ಆದೇಶ ಬಂದ ಹಿನ್ನೆಲೆಯಲ್ಲಿ ಜುಲೈ 28ರಂದು ಗ್ರಾಮ ಆಡಳಿತಾಧಿಕಾರಿಯವರಿಗೆ ಅಧಿಕಾರ ಹಸ್ತಾಂತರ ಮಾಡಲಾಯಿತು. ಕಳೆದ 3 ವರ್ಷದ ಅವಧಿಯಲ್ಲಿ ತೀರ್ಥಕುಮಾರ್ ಕುಂಚಡಕರವರು ಅಧ್ಯಕ್ಷರಾಗಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯ ಮಾಡಿರುತ್ತಾರೆ. ಇದೀಗ ಗ್ರಾಮ ಆಡಳಿತಾಧಿಕಾರಿ ಶರತ್ ರವರಿಗೆ ಅಧಿಕಾರ ಹಸ್ತಾಂತರವನ್ನು ಮಾಡಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಆನುವಂಶಿಕ ಮುಕ್ತೇಸರ ಹೇಮಚಂದ್ರ ಬೈಪಡ್ತಾಯ, ಹರ್ಷಿತ್ ಬನ್ನಿತಾಯ, ಸದಸ್ಯರಾದ ಅಚ್ಯುತ ಮಣ್ಯಾಣಿ, ಹರಿಪ್ರಸಾದ್ ಗಬಲ್ಕಜೆ, ನಳಿನಿ ರೈ, ರಾಮಚಂದ್ರ ಆಲೆಟ್ಟಿ ಉಪಸ್ಥಿತರಿದ್ದರು. ಜೆಸಿಐ ಸುಳ್ಯ ಪೈಸ್ವಿನಿಯ ಪೂರ್ವಾಧ್ಯಕ್ಷರಾದ ಗುರ್ರಾಜ್ ಅಜಾವರ್ ರವರಿಗೆ ಸಾಧನಾಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಜೆಸಿಐನ ಮಡಂತ್ಯಾರ್ನ ಆತಿಥ್ಯದಲ್ಲಿ ನಡೆದ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ಒಳಗೊಂಡ ವಲಯ 15ರ ವ್ಯವಹಾರ ಸಮ್ಮೇಳನ ಮೃದಂಗದಲ್ಲಿ ಸಾಧಕ ಜೆಸಿಗಳ ಸಾಧನೆಯ ತರಂಗ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸುದ್ದಿ ನ್ಯೂಸ್ ಬುಲೆಟಿನ್ನಲ್ಲಿ ಅಲ್ಪ ವಿರಾಮ. ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946123801. ವಿರಾಮದ ನಂತರ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ಕುಕ್ಕೆ ಸುಬ್ರಹ್ಮಣ್ಯದ ನೂಚಿಲ ಎಂಬಲ್ಲಿ 10 ಮನೆಗಳಿಗೆ ಸಂಪರ್ಕ ಕಲ್ಪಿಸುವ ಪಂಚಾಯತ್ ರಸ್ತೆಯ ಎಡಭಾಗದಲ್ಲಿ ಸುಮಾರು 30-35 ಅಡಿಯಷ್ಟು ಆಳವಾದ ಕಡಿದಾದ ಬರೆ ಇದ್ದು, ನಿನ್ನೆ ಸುರಿದ ಮಳೆಗೆ ಎಡಭಾಗದ ಬರೆಯು ಕುಸಿತವಾಗಿದ್ದು ಅಪಾಯದ ಸ್ಥಿತಿಯಲ್ಲಿದೆ. ಮಳೆಗೆ ಇನ್ನಷ್ಟು ಭೂಕುಸಿತವಾಗುವ ಸಾಧ್ಯತೆ ಇದ್ದು, ಈ ರಸ್ತೆಯಲ್ಲಿ ಸಂಚಾರ ಕೂಡ ಅಪಾಯದ ಸ್ಥಿತಿಯಲ್ಲಿದೆ. ಇನ್ನಷ್ಟು ಭೂಕುಸಿತ ಉಂಟಾದಲ್ಲಿ ನೂಚಿಲದ 10 ಮನೆಗಳಿಗೆ ಸಂಪರ್ಕದ ರಸ್ತೆಯೇ ಇಲ್ಲದಂತಾಗುತ್ತದೆ. ಪಂಚಾಯತ್ನವರು ಈ ಕುರಿತು ಗಮನ ಹರಿಸುವಂತೆ ಈ ಭಾಗದ ನಿವಾಸಿಗಳು ಆಗ್ರಹಿಸಿದ್ದಾರೆ. ಭಾರೀ ಮಳೆ ಹಾಗೂ ಬೀಸಿದ ಗಾಳಿಗೆ ಕನಕಮಜಲ್ನ ಕೋಡ್ತಿಲು ದಾಮೋದರ ಗೌಡರ ಮನೆ ಮೇಲೆ ಮರ ಬಿದ್ದು ಹಾನಿ ಸಂಭವಿಸಿದ ಘಟನೆ ವರದಿಯಾಗಿದೆ. ಘಟನೆ ಸಂಭವಿಸಿದಾಗ ದಾಮೋದರ ಗೌಡರ ಮಗ ಹೊರಗಿನ ವರಾಂಡದಲ್ಲಿದ್ದುದರಿಂದ ಆತನಿಗೆ ಅಲ್ಪ ಸ್ವಲ್ಪ ಗಾಯಗಳಾಗಿವೆ. ಮಾಣಿ ಮೈಸೂರು ಹೆದ್ದಾರಿ ದೇವರಕೊಲ್ಲಿ ಸಮೀಪ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಚರಂಡಿಗೆ ಬಿದ್ದ ಘಟನೆ ವರದಿಯಾಗಿದೆ. ತಮಿಳುನಾಡು ಕಡೆಯಿಂದ ಸುಬ್ರಹ್ಮಣ್ಯಕ್ಕೆ ತೆರಳುತ್ತಿದ್ದ ಯಾತ್ರಿಕರಾಗಿದ್ದು, ಕಾರಿನಲ್ಲಿ ಸುಮಾರು 5 ಮಂದಿ ಪ್ರಯಾಣಿಕರು ಇದ್ದರು. ಘಟನೆಯಿಂದ ಅದೃಷ್ಟವಶಾತ್ ಯಾವುದೇ ಅಪಾಯವಿಲ್ಲದೆ ಪ್ರಯಾಣಿಕರು ಪಾರಾಗಿದ್ದಾರೆ. ಜಾಲ್ಸೂರು ಗ್ರಾಮದ ಅಡ್ಕಾರು ಬೈಲ್ ನಿವಾಸಿ ಜಾಲ್ಸೂರಿನಲ್ಲಿ ಆಟೋ ಚಾಲಕರಾಗಿದ್ದ ಲೋಕೇಶ್ ಅಡ್ಕಾರ್ ಅವರು ಅಲ್ಪಕಾಲದ ಸೌಖ್ಯದಿಂದ ಸುಳ್ಯದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಧನರಾದರು. ಅವರಿಗೆ ಸುಮಾರು 45 ವರ್ಷ ವಯಸ್ಸಾಗಿತ್ತು.
ಕೊಡಗು ಸಂಪಾಜಿ ಗ್ರಾಮದ ಗುಡ್ಡೆಮನೆ ರತ್ನಾಕರ್ ಅವರು ಅಲ್ಪಕಾಲದ ಅಸೌಖ್ಯದಿಂದ ಜುಲೈ 25ರಂದು ನಿಧನರಾಗಿದ್ದಾರೆ. ಅವರಿಗೆ 85 ವರ್ಷ ವಯಸ್ಸಾಗಿತ್ತು. ಸುಳ್ಯ ಜಟ್ಟಿಪಳ ನಿವಾಸಿ ದಿವಂಗತ ಯೂಸುಫ್ ರವರ ಪತ್ನಿ ನೆಬಿಸಾ ಜಟ್ಟಿಪಳರವರು ಅಲ್ಪಕಾಲದ ಅಸೌಖ್ಯದಿಂದ ಕರಗೋಡು ಮೊಗ್ರಾಲ್ ಪುತ್ತೂರಿನಲ್ಲಿರುವ ಮಗನ ಮನೆಯಲ್ಲಿ ನಿಧನರಾಗಿದ್ದಾರೆ. ಇದು ಇವತ್ತಿನ ವಿಶೇಷ ನ್ಯೂಸ್ ವರದಿಗಳು. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್. ನಮಸ್ಕಾರ.